ಸೆಪ್ಟೆಂಬರ್ಗೆ ಅರ್ಜಿ ಕೊಟ್ಟು ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಇನ್ನ 50,000 ಕೋಟಿ ಡ್ಯಾಮೇಜ್ ಆಗಿದೆ. ಯಾರಿಗೂ ಉದ್ಯೋಗ ಸಿಕ್ಕಿಲ್ಲ. ಆದ್ಮೇಲೂ ಕೂಡ ನಮಗೆ ನರೇಗಾ ವಿಚಾರದಲ್ಲಿ ಬಡವರಿಗೆ ಕೂಲಿ ಮಾಡೋಕ್ಕೆ ಅವರು ನಮಗೆ ದುಡ್ಡು ಕೊಟ್ಟಿಲ್ಲ. ಕೋರ್ಟ್ಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂತು. ಫೆಡರಲ್ ಸ್ಟ್ರಕ್ಚರ್ಗೆ ಅವರು ಗೌರವನೇ ಕೊಡಲಿಲ್ಲ. ನಾವೇನು ಭಿಕ್ಷಾ ಕೇಳ್ತಾ ಇದ್ದೀವಾ? ಇಲ್ಲ ಅವ್ರ ಮನೆ ದುಡ್ಡು ಏನಾದ್ರು ಕೇಳ್ತೀವ? ಇಲ್ಲ ನನ್ ಕೊಡಿ, ಸಿದ್ದರಾಮಯ್ಯನ ಕೊಡಿ ಏನಾದ್ರು ಅಂತ ನಾವು ಕೇಳ್ತಾ ಇದ್ದೀವ? ನಾವು ಕೇಳ್ತಾ ಇರೋದು ರಾಜ್ಯದ ಬಡವರಿಗೆ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಸರಿ ಮಾಡಿ ನೀರಿನ ಬವಣೆಗೆ ನಾವು ಸರ್ಕಾರದಲ್ಲಿ ಅಷ್ಟೋ ಇಷ್ಟೋ ನಮ್ಮ ಕೈಲಾದ ದುಡ್ಡು 2,000 ರೂಪಾಯಿ ಕೊಟ್ಟಿದ್ದೀವಿ, ನೀರು ಬವಣೆ ಸೌಕಿದ್ದೀವಿ, ಹುಲ್ ಕೊಟ್ಟಿದ್ದೀವಿ, ಗೋಶಾಲೆ ಕಟ್ಟಿದ್ದೀವಿ, ನಾವೇನೋ ಮಾಡಿದ್ದೀವಿ. ಈಗ ಲೆಕ್ಕ ಹಾಕೊಂಡ್ರೆ ಇನ್ನೂ ಡಬಲ್ ಇದೆ. 50,000 ಕೋಟಿ ಮೇಲೆ ನಮಗೆ ಲಾಸ್ ಇದೆ. ಆದರೂ ಕೂಡ ನಾವು ಮಾಡ್ತಾ ಇದೀವಿ. ನಮ್ಗೆ ಯಾರು ಸಿದ್ದರಾಮಯ್ಯನಿಗೂ ಭಿಕ್ಷೆ ಬೇಡ, ಕರ್ನಾಟಕ ರಾಜ್ಯಕ್ಕೂ ಭಿಕ್ಷೆ ಬೇಡ. ನಮ್ಮ ಹಕ್ಕದು. ನಮ್ಮ ಹಕ್ಕನ್ನು ನಾವು ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ. ನಾವು ಹೇಳ್ತಾ ಇದ್ದೀವಿ, ನಮಗೆ ಪೂರ್ಣವಾಗಿ ತಿರ್ಗಾ ಸೆಪ್ಟೆಂಬರಿಂದ ಇಲ್ಲಿವರೆಗೂ ಆಗಿರೋಂಥ ನಮಗೆ ಲಾಸನ್ನು ಕೂಡ ಸೇರಿಸಿ ನಮಗೆ ಕೊಡಬೇಕು. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಎಲೆಕ್ಷನಲ್ಲಿ ಕೋರ್ಟಲ್ಲಿ ಉಗಿತಾ ಇದ್ದಾರೆ ಅಂತ ಆದಮೇಲೆ ಇದನ್ನು ಒಂದು 3,000 ಕೋಟಿ ರೂಪಾಯಿನ ಪೇಪರ್ ಕೊಟ್ಬಿಟ್ಟು ಯಾವಾಗ ನಾವು ಉಪಯೋಗಿಸೋದು? ಹೊಟ್ಟೆ ಎಷ್ಟಾಗ್ತಾನೆ ನೀವು ಕೊಡಬೇಕಾಗಿರೋದು. ಈಗ ಮಳೆ ಇನ್ನೇನು ಬರ್ತದೆ, ನಾವೇನು ಮಾಡಿದೆವು, ನೀವು ಕೊಡದೆ ಹೋದ್ರು ನಾವು ಸರ್ಕಾರ ನಡೆಸ್ತಾ ಇದ್ದೀವಿ. ಒನ್ ಥಿಂಗ್ ಯು ಆಲ್ ಶುಡ್ ರಿಮೆಂಬರ್, ಇಫ್ ಗ್ಯಾರಂಟೀಸ್ ವರ್ ನಾಟ್ ದೇರ್, all the farmers, poor fellow, all of them getting 1,200 unit power, 2,000 rupees, they are free traveling, they are getting 10 kilo rice. At least people are happy. We have saved them in this crisis. Every family, more than 4 crore family, directly they are being benefited with the guarantee. Our guarantee has protected this situation. ನಮ್ಮ ಗ್ಯಾರಂಟಿ ಇವತ್ತು ಜನರ ಬದುಕನ್ನು ಆಗಿ ಈ ಭಾವನೆಯನ್ನು ತಪ್ಪಿಸಿದೆ. ಮುಖ್ಯಮಂತ್ರಿಗಳು ನೇರವಾಗಿ ಅವ್ರ ಅಕೌಂಟ್ಗೆ ರೈತರಿಗೂ 2,000 ರೂಪಾಯಿ ಅಕೌಂಟ್ ಕೂಡ ಹಾಕಿದ್ದಾರೆ. ಆದ್ದರಿಂದ ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿತದೆ. ಇದು ದಳದವರು ಬಿಜೆಪಿಯವರು ಇಬ್ಬರು ಸೇರಿಕೊಂಡು ಇಬ್ರು ಈ ರಾಜ್ಯಕ್ಕೆ ಯಾರು ದ್ರೋಹ ಮಾಡಿದ್ದಾರೆ ಅಂದರೆ, ರಾಜ್ಯಕ್ಕೆ ದ್ರೋಹ ಮಾಡಿದ್ದಾರೆ ಅಂತಂದರೆ ಬಿಜೆಪಿಯ ಮುಖಂಡರುಗಳು, ದಳದ ಮುಖಂಡರುಗಳು ಇಬ್ಬರು ಕೂಡ ಈ ರಾಜ್ಯದ ದ್ರೋಹಿಗಳು. ರಾಜ್ಯದ ಹಿತಕ್ಕೆ ಯಾವತ್ತೂ ಕೂಡ ಧ್ವನಿ ಎತ್ತಲಿಲ್ಲ. ಇದು ನಾವು ಖಂಡಿಸ್ತೇವೆ. ನಮ್ಮ ಹೋರಾಟ ಮುಂದುವರಿತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.